ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು, ಎಲ್ಲ ಮುಖಂಡರು, ಹಿರಿಯರು, ಯಾಕಂದ್ರೆ ಹೆಸರಿಟ್ಟೊಳಕ್ಕೆ ಹೋದ್ರೆ ಈಗ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕೆಪಿಸಿ ಸದಸ್ಯರಾದಂತ ಪುತ್ತೂರು ಸೀನಣ್ಣವರು, ಇನ್ನೊಬ್ಬ ಕೆಪಿಸಿ ಸದಸ್ಯರಾದಂತ ರಾಮಲಿಂಗಣ್ಣವರು, ನಮ್ಮ ಮುಖಂಡರಾದಂತ ಶಿವಣ್ಣವರು, ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂತ ವೆಂಕಟರಮಣಪ್ಪ, ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳುವಂತ ವೆಂಕಟೇಶ್ ಗೌಡ್ರು, ಟಗರು, ಅದೇ ರೀತಿಯಾಗಿ ನಮ್ಮ ಗಂಗಿರೆಡ್ಡಿ ಅವರು, ನಮ್ಮ ಈಗ ಗಂಗಿರೆಡ್ಡಿ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿ ಸಹ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸೆಲ್ಲಿನ ಉಪಾಧ್ಯಕ್ಷರಂತ ಡಾಕ್ಟರ್ ರಮೇಶ್ ಅವರು, ಕಾಂಗ್ರೆಸ್ನ ಹಿರಿಯ ಮುಖಂಡ ಮುನ್ಸಾಮ್ಗೌಡರು, ರಾಜು ಅವರು, ಗಿರೀಶು, ನಮ್ಮ ಸುರೇಶು, ಸುಬ್ರಹ್ಮಣಿ, ಜಗದೀಶು, ಗೋಪಾಲು, ಶ್ರೀನಿವಾಸು, ಸತ್ತಿ, ನಾಯ್ಡು, ನಮ್ಮ ಎಂ ಎನ್ ಶಂಕರನಾರಾಯಣ, ನಮ್ಮ ಆಂಜನೇಯ ರೆಡ್ಡಿ, ಇದೇ ರೀತಿಯಾಗಿ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ಕೋಆರ್ಡಿನೇಟರ್ ಎಲ್ಲ ಇದನ್ನು ಮಾಡುವಂತ ಒಬ್ಬ ನಮ್ಮ ಗುಜರಳ್ಳಿ ಮಂಜುನಾಥ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ರಿಗೂ ಸ್ವಾಗತಿಸ್ತಾ, ಇವತ್ತಿನ ಮುಖ್ಯಾಂಶಗಳೇನು ಅಂತಂದ್ರೆ, ನಮ್ಮ ಮುಳಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಈ ಬ್ಯಾಂಕಿನ ಚುನಾವಣೆ 19ನೇ ತಾರೀಕು ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸುಮಾರು 6 ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು, ಕಾಂಗ್ರೆಸ್ನ ಮುಖಂಡರು ಆದಂತಹ ಉತ್ತೂರು ಸೀನಣ್ಣವರು, ಗೊಲ್ಲಹಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು, ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರ ಗೌಡ, ಮಲ್ಲಾಯ್ಕನಹಳ್ಳಿ ಕ್ಷೇತ್ರದಿಂದ ಮುನಿವೆಂಕಟಮ್ಮ, ಕಸಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಲಕ್ಷ್ಮಮ್ಮ, ಒಡನೂರು ಕ್ಷೇತ್ರದಿಂದ ರಚಮಂಡಳ್ಳಿ ಶ್ರೀರಾಮ್ ಅವರು. ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ 5 ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಇನ್ನು ಉಳಿದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ, ಯಾಕಂದ್ರೆ ಕೆಲವು ಕಡೆ ಇಬ್ಬರಿಬ್ಬರು ಅಭ್ಯರ್ಥಿಗಳಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದಂತಹ ಆಲಂಗೂರು ಶಿವಣ್ಣನವರನ್ನ, ಆವಣಿ ಕ್ಷೇತ್ರದ ಎಂ ಎನ್ ಶಂಕರನಾರಾಯಣ ಅವರನ್ನ, ಅಂಬ್ಲಿಕಲ್ ಕ್ಷೇತ್ರದಿಂದ ಶ್ರೀ ಗಂಗಿರೆಡ್ಡಿ ಅವರನ್ನ, ಬಲ್ಲಾ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಭಾರತಿ ಅವರನ್ನ, ತಾಯ್ಲೂರು ಮೀಸಲು ಕ್ಷೇತ್ರದಿಂದ ಕರಡಗೂರು ಶ್ರೀನಿವಾಸ್ ಅವ್ರನ್ನ, ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುನ್ರೆಡ್ಡಿ ಅವ್ರನ್ನ, ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ಆರ್ ವಿ ಆಂಜನೇಯ ರೆಡ್ಡಿ. ಈ ಮೇಲ್ಕಂಡ ಅಭ್ಯರ್ಥಿಗಳನ್ನ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಅದನ್ನ ಪಕ್ಷ ತೀರ್ಮಾನ ಮಾಡಿರುವುದನ್ನ ನಾನು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ತೀರ್ಮಾನ ತಗೊಂಡಿರೋದು ಎಲ್ಲ ಪಕ್ಷದ ಮುಖಂಡರು, ನಾಯಕರು ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ. ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಬಹಳಷ್ಟು ವರ್ಷಗಳಿಂದ ಫೀಲ್ಡ್ ಬ್ಯಾಂಕ್ ಕಾಂಗ್ರೆಸ್ ಕೈವಶದಲ್ಲೇ ಇದೆ. ಈಗಾಗಲೇ 6 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಕೂಡ 7 ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚಲವಾದಂತ ವಿಶ್ವಾಸ ಇದೆ. ಕೈವಶದಲ್ಲಿ ಬ್ಯಾಂಕ್ ಇರುತ್ತೆ. ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ 1 ಸ್ಥಾನದಲ್ಲಿ ಈಗ ಮುಳಬಾಲ್ ಬ್ಯಾಂಕ್ ಇದೆ. ಅದು ಇನ್ನೂ ಉತ್ತಮವಾದಂತ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ತಗೋಬೇಕು. ಮುಂದೆ ಇತ್ತು, ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಸ್ತಾ, ಇವತ್ತು ನಮ್ಮ ಮುಳಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ಆ ವಿಶೇಷವಾಗಿ ಫೀಲ್ಡ್ ಬ್ಯಾಂಕ್ನ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ವಿ ಆದಿನಾರಾಯಣ್ ಇವರೆಲ್ಲರ ಸಹಮತದೊಂದಿಗೆ ಮತ್ತು ತಾಲೂಕಿನ ನಮ್ಮ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನ ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಿ ತಮ್ಮ ಪವಿತ್ರವಾದಂತಹ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ
ಮುಂದೆ ಬ್ಯಾಂಕಿನ ಆಡಳಿತ ಕಾಂಗ್ರೆಸ್ ವಶದಲ್ಲಿ ಇರಬೇಕು ಅಂತೇಳಿ ತಮ್ಮಲ್ಲೆಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಹಾ, ಅದಕ್ಕೆ ಬೇವಳ್ಳಿ ಶಂಕರ್ ನಮ್ಮ ಪಾರ್ಟಿ ಅಂತಿಲ್ವೇ? ನಮ್ಮ ಪಾರ್ಟಿ ನಮ್ಮ ಅದು ಅಲ್ಲಿ ಗಂಗರೆಡ್ಡಿ ಅಲ್ಲ, ನಮ್ಮ ಪಾರ್ಟಿ ಅಲ್ಲ, ನಮ್ಮ ಪಕ್ಷದವರಲ್ಲ. ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಗಂಗರೆಡ್ಡಿ. ಮೊದಲಿಂದಾನು ನಮ್ಮ ಪಾರ್ಟಿ ಅಲ್ಲ ಅವರು. ಇಲ್ಲ, ನಮ್ಮ ಪಕ್ಷದವರಲ್ಲ. ಅಲ್ಲ, ನಮ್ಮ ಪಕ್ಷದವರಲ್ಲ ಅಂದ್ರೆ ಯಾವ ಪಾರ್ಟಿ ತಾನಂಗೆ ಹೇಳಿ. ಬಿಜೆಪಿ ಅಲ್ಲಲ್ಲ, ಈಗ ಶ್ರೀರಾಮ್ ಅವ್ರದ್ದು ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ಶ್ರೀರಾಮ್ ಅವರು ಇಲ್ಲ 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 ಇಲ್ಲ, ಒಂದು ನಿಮಿಷ. ಶ್ರೀರಾಮ್ ಈಗ ಕರೆಕ್ಟ್. ಮಂಜು 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 ಗಂಗರೆಡ್ಡಿ ವಸ್ತಾడు. ನಾವು ಸರ್ಕಾರ ಕೊಟ್ಟು ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ. ಅವ್ರು ಎಲ್ಲರಿಗೂ ಸರಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದಾರೆ ಹೊರತು ಜೆಡಿಎಸ್ ಓಕೆ. ಇಲ್ಲ ಇಲ್ಲ, ಒಂದ್ ನಿಮಿಷ ಇರಪ್ಪ, ಮಾತಾಡಬೇಡ. ಈಗ ಈ ಕ್ಲಾರಿಫಿಕೇಶನ್ ನಾನು ಯಾರು ಕೊಟ್ರು ಕರೆಕ್ಟ್ ಅಲ್ಲ, ಅವರೇ ಕೊಡ್ಬೇಕು. ಆದ್ರೆ ನಾನು ಅವ್ರು ಕೊಡಕ್ ಬದಲು ನಿಮ್ಮ ಗಮನಕ್ಕೆ ತರೋದು ಒಂದೇ, ಹುಟ್ಟುತ್ತಹ ಕಾಂಗ್ರೆಸ್ ಹತ್ನೋ. ದಯವಿಟ್ಟು ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರಾದ್ರೂ ಕರ್ಕೊಂಡೋಗಿ ಒಂದ್ ಇದ್ ಮಾಡ್ಬಿಟ್ಟು ಮಾಡೋದಲ್ಲ. ಅದು ಕಾಂಗ್ರೆಸ್ ಅದ್ ಬೇಕಾದ್ರೆ ಅದ್ ಬಾಯಿಂದ ಹೇಳ್ತಾನೆ. ಅವರಲ್ಲಿ ಪ್ರಶ್ನೆ ಮಾಡಿದ್ದೀನಿ, ಎಲ್ಲರೂ ಕಾಂಗ್ರೆಸ್ ಅವರು ವಿರೋಧ ಮಾಡಿದ್ರು, ಶ್ರೀರಾಮ್ ಮಾಡಿದ್ರು ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅಲ್ಲ, ಶ್ರೀರಾಮ್ ಎಲ್ಲ ಕಾಂಗ್ರೆಸ್ ಅವರು ಮಾಡಲಿಲ್ಲ ಇದ್ದಾಗ ಶ್ರೀರಾಮ್ ಮಾಡಿದ್ರು. ಕರೆಕ್ಟ್. ಬಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಿಸ್ಟ್ರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಂ.ವಿ. ಕೃಷ್ಣಪ್ಪನ ಕಾಲದಿಂದ ನಾವು ಕಾಂಗ್ರೆಸ್ ನಲ್ಲಿ ಬೆಳೆದಿರೋರು. ನಾವು ಎಂ.ವಿ. ವೆಂಕಟಪ್ಪ, ಎಂ.ವಿ. ಕೃಷ್ಣಪ್ಪ, ಪೇಪರ್ ಮುಸಾಮ್ ಗೌಡ್ರು, ಆ ಕಾಲದಿಂದ ಕೂಡ ನಾವು ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದ್ಗಡೆ ನೋಡಿಲ್ಲ. ಕಾಂಗ್ರೆಸ್ ನನ್ನ ತಾಯಿ. ಕಾಂಗ್ರೆಸ್ ಅನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗ್ಲಿ, ಅವ್ರ ಹಿಂದ್ಗಡೆ ಹೋಗಿರೋದಾಗ್ಲಿ ಇಲ್ಲ. ನೆನ್ನೆ ಏನಾಯ್ತು ಅಂದ್ರೆ, ನಮ್ ಕ್ಯಾಂಡಿಡೇಟ್ ಅನ್ನ ತೆಗಿಸ್ತೀವಿ ನಾವು, ನೀವು ಒಳ್ಳೆಯವರು, ನಾವು ತೆಗಿಸ್ತೀವಿ, ನೀನು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೋಸ್ಕರ ಹೋಗಿದ್ದೀನಿ ಹೊರತು ಅಲ್ಲಿಗೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವರು ಎಲ್ಲಿ ಹೇಳಿಲ್ಲ. ಏನಾಯ್ತು, ನಾವು ನಿನ್ನ ಮೇಲೆ ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ, ಬಂದು ಮಾತಾಡ್ಕೊಂಡಿದ್ರೆ ತೆಗೆದು ಬಿಡ್ತೀವಿ ನಾವು ಅಂತ ಹೋಗಿದ್ ನಿಜ. ಮಾತಾಡ್ದೆ, ತೆಗಿಸ್ತಿರೋ ಅವರು. ಆಮೇಲೆ ಏನಪ್ಪಾ ಅಂದ್ರೆ, ಈ ತರ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದೀರಿ ಅಂತ ಅವರು ನಾನು ಅಲ್ಲಿ ಮಾತಾಡಿಲ್ಲ. ಏನಂದ್ರೆ ಸ್ಥಳೀಯ ಸಮಸ್ಯೆಗಳು ಮತ್ತು ಒಂದು ಸ್ಥಳೀಯ ಸಮಸ್ಯೆಗಳು ಹೊಂದಾಣಿಕೆ ಆಗಬೇಕು, ಹೊಂದಾಣಿಕೆ ಕಾಂಗ್ರೆಸ್ ಒಳ್ಳೆಯವ್ರಿಗೆ ಅವಕಾಶ ಮಾಡ್ಕೊಡೋಣ, ನಾವು ತೆಗಿಸ್ತೀವಿ, ನೀವು ಬಂದು ಮಾತಾಡ್ಕೊಂಡು ಹೋಗಿ ಅಂದಿದ್ದಾರೆ. ಹೋಗಿ ಮಾತಾಡಿದ್ದೀನಿ, ತೆಗ್ದಿದ್ದಾರೆ, ಅವಿರೋಧ ಆಯ್ಕೆ ಮಾಡಿದ್ದಾರೆ. ಅಷ್ಟು ವಿನಃ ನಾನು ಎಲ್ಲಿಯೂ ಕೂಡ ಕಾಂಗ್ರೆಸ್ ಬಿಟ್ಟಿದ್ದೀನಿ, ಜೆಡಿಎಸ್ ಸೇರಿದ್ದೀನಿ ಅಂತ ಎಲ್ಲಿ ಕೂಡ ನಾನು ಹೇಳೂ ಇಲ್ಲ. ಅವರು ಕೂಡ ಅದಕ್ಕೆ ಒಪ್ಪಿಲ್ಲ. ಅವ್ರಿಗೆ ಗೊತ್ತು ನನ್ನ ಇತಿಹಾಸ, ಜೆಡಿಎಸ್ನವ್ರಿಗೆ ಗೊತ್ತದು. ಇದುವರೆಗೂ ಅವರು ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆ ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಅಂತ ಜೆಡಿಎಸ್ನವ್ರು ಎಲ್ಲಿಯೂ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ. ನನ್ನ ಇತಿಹಾಸ ಅಂತದ್ದು. ನಾನು 40 ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡಿಲ್ಲ, ನಾನು ನಡ್ಕೊಳ್ಳೋದು ಇಲ್ಲ. ಉತ್ತನೂರು, ಬಲ್ಲಳ್ಳಿ ಕ್ಷೇತ್ರ, ರಾಜೇಂದ್ರಹಳ್ಳಿ, ಮಲ್ನಾಯಕನಹಳ್ಳಿ, ಕಸ್ಬಾ, ಮುಡಿನೂರು, ಈ 6 ಕ್ಷೇತ್ರಗಳಲ್ಲಿ ಅವಿರೋಧಕ್ಕೆ ಸಹಕರಿಸಿರ್ತಕ್ಕಂಥ ತಾಲೂಕಿನ ಎಲ್ಲಾ ಮುಖಂಡರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಬೇರೆ ಪಾರ್ಟಿಯವರು ಕೂಡ ನಮ್ಗೆ ಸಹಕರಿಸಿದ್ದಾರೆ. ಬೇರೆ ಪಕ್ಷದವರು ಕೂಡ ಈ 6 ಕ್ಷೇತ್ರಗಳಲ್ಲಿ ನಾವು ವಿಜಯಿ ಆಗ್ಬೇಕಾದ್ರೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಈಗ
ಅದೆಲ್ಲ ಕಾಂಗ್ರೆಸ್ ಏನಾಗಿದೆ ನೀವೇನಾದ್ರೂ ನಿಮ್ಮ ಮೇಲೆ ಕ್ಯಾಂಡಿಡೇಟ್ ಆಗ್ತಿದ್ರೆ ಅವ್ರು ಕಾಂಗ್ರೆಸ್ ಅಲ್ಲ ಅಂತೀರಿ, ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಅಂತೀರಿ, ಹೆಂಗೆ ಅಂತ? ಅಲ್ಲ ಈಗ ನೀವು ಅವರು ಇಲ್ಲ ಇವ್ರಿಲ್ಲ ಅಂತಂದ್ರೆ ರಾಜಕೀಯ ಅಣ್ಣ ಹೋಗು ನಿಮಿಷ ಬಿಟ್ಟ ಯಾರು ಮಾತಾಡ್ತಾ ಹೋಯ್ತು. ರಾಜಕೀಯದಲ್ಲಿ ಸರ್ವಸಾಮಾನ್ಯ ಇವು ಎಲೆಕ್ಷನ್ ಬಂದಾಗ ಆ ಕಡೆ ಜಂಪಿಂಗ್ ಜಿಲ್ಲಾನೇ ಇದ್ದೇ ಇದೆ. ಏನ್ ನಾವೊಂದು ಮುಲ್ಬಾಲ್ ತಾಲೂಕಲ್ಲೇ ಅಲ್ಲ. ಆದ್ರೆ ಈ ಒಂದು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸುಮಾರು 6 ಜನ ಇದ್ದಾರೆ. ಅದ್ರಲ್ಲಿ ನಮ್ 4 ಜನ ಕಾಂಗ್ರೆಸ್ ಅವರು ಇದು ಮಾಡಿದ್ದಾರೆ. ಅದ್ರಲ್ಲಿ ವಾಪಸ್ ತಗೊಳ್ಳೋದಕ್ಕೆ ಸಮಯ ಇಲ್ಲ. ಅದಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅಧಿಕೃತವಾಗಿ ನಿಂತ್ಕೋಪ ಆಂಜನೇಯ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಇನ್ನು ಉಳಿದವರು ಚುನಾವಣೆ ಕಣದಲ್ಲಿ ಮಾಡಲ್ಲ. ಅವ್ರು ಸುಮ್ಮನೆ ಇರ್ತಾರೆ ಅಥವಾ ನಮ್ಮ ಆಂಜನೇಯ ರೆಡ್ಡಿ ಅವ್ರನ್ನ ಬೆಂಬಲಿಸ್ತಾರೆ. ಹಂಗೂ ಒಂದ್ ವೇಳೆ ಯಾರಾದ್ರೂ ಬೆಂಬಲಿಸಿ ಅವರಷ್ಟಕ್ಕೆ ಅವ್ರು ಹೋದಾಗ ನಮಗೂ ಒಂದು ಪಕ್ಷಕ್ಕೂ ಸಂಬಂಧ ಇಲ್ಲ. ಅಡಿಯಲ್ಲಿ ಅಥವಾ ಅಪ್ಲೈ ಮಾಡಿಲ್ಲ, ಪಕ್ಷದಲ್ಲಿ ಯಾರನ್ನಾದ್ರೂ ಕೇಳಿ ಮಾಡಿಲ್ಲ. ಏನಂತಂದ್ರೆ ಈ ಪ್ರಚೋದನೆ ಆಗ್ಬೇಕು ಅಂತ ನಾವ್ ಯಾರು ಪ್ರಚೋದನೆ ಆಗಲ್ಲ. ಚುನಾವಣೆ ಆದ್ಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಇಲ್ಲಿ ನಾಮಿನೇಷನ್ ಹಾಕಿಲ್ಲ, ಪಕ್ಷದಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡ್ ಮಾಡಿಲ್ಲ, ಅರ್ಧಷ್ಟಕ್ಕೆ ಮಾಡ್ಕೊಂಡಿದ್ದಾನೆ. ಒಂದು ಪಕ್ಷದಲ್ಲಿ ಬಂದು ಇಲ್ಲಿ ನನಗೆ ಬೇಕು ಅಂತ ನಮ್ಮ ನಾಯಕರೆಲ್ಲ ಕೂತ್ಕೊಂಡು ಮಾತಾಡುವಾಗ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಅಭ್ಯರ್ಥಿಗಳು ಕೂತ್ಕೊಂಡಾಗ ಅದು ಕೂತ್ಕೊಂಡಿಲ್ಲ ಅಂದ್ರೆ ಅದ್ ಗೊತ್ತಿಲ್ಲದೆ ಹಾಕೊಂಡಿದ್ದಾನೆ. ಇವತ್ತು ಬಹುಶಃ ಅದನ್ನು ಕೂಡ ಆಂಜನೇಯ ರೆಡ್ಡಿಗೆ ಸಹಾಯ ಮಾಡ್ತಾನೆ ಅಂತ ನನ್ನ ಆಸೆ ಇದೆ. ಯಾಕಂದ್ರೆ ನಮ್ಮ ಮಂಡಕಲ್ ಮಂಜು ಬುದ್ಧಿವಂತನು ಯಾರೋ ಪ್ರಚೋದನೆಯಿಂದ ಹಾಕಿರ್ಬೋದು, ಆದ್ರೆ 100% ನನ್ ಗ್ಯಾರಂಟಿ ಇದೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟೋಗಲ್ಲ, ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹಾಯ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೇನೆ. ಬಂದಿಲ್ಲ ಅಂದ್ರೆ ಇವರಲ್ವಾ ರಜಬಣ್ಣಲ್ಲಿ ಶ್ರೀರಾಮ್ಲಿಲ್ವಾ? ಅಲ್ಲ ಮುಂದೆ ಇರು ಮಲ್ಲಾಯ್ಕ್ನಲ್ಲಿ ನೋಡಿ. ಈಗ ನೀವು ಪತ್ರಕರ್ತರು ಏನಾಗ್ತಾ ಇದೆ ಅಂದ್ರೆ ಕ್ಷೇತ್ರದ ನಾವು ಇವಾಗ ಅನೌನ್ಸ್ ಮಾಡಿಲ್ಲ. ಓಕೆ 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 ಆಯ್ತು ಕೇಳು. ಓದ್ಕೊಂಡು ರಾಜೇಂದ್ರ ಗೌಡ್ನು ಬೈರ್ಕೂರ್ ಕ್ಷೇತ್ರದ್ದು ಅಧಿಕೃತವಾಗಿ ಅಭ್ಯರ್ಥಿ ಮಾಡಿಲ್ಲ. ಯಾಕಂದ್ರೆ ಇಬ್ರು ಕಣದಲ್ಲಿ ಉಳಿದೋಗಿದ್ದಾರೆ. ಅದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಸತೀಶ್ ರಾಜೇಂದ್ರ ಗೌಡ್ ಇಬ್ಬರನ್ನ ಅಲ್ಲಿ ಕಳ್ಸಿದೀವಿ. 20 ಸೆಕೆಂಡ್ ಬರ್ತಾ ಇದೆ. ಅಲ್ಲ ಈಗ ಮಂಜು ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅಧಿಕೃತವಾಗಿ ಪಕ್ಷದ ಚಿಹ್ನೆ ಇಲ್ಲ. ನಾವೇನಾದ್ರೂ ತಗೋಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಯಾವ್ಯಾವ್ದು ಗುರುತಲ್ಲಿ ಇರ್ತಾರೋ ತಗೊಳಕ್ಕಾಗಲ್ಲ. ಕೊಡಿಲ್ಲ. ಹೇಳಿದ್ದು ಬೈರ್ಕೂರು ಕ್ಷೇತ್ರದ ಪ್ರಾಬ್ಲಮ್ ಇತ್ತು, ಅದಕ್ಕೆ ಅವರಿಬ್ರು ಹೋಗಿದ್ರು, ಬಂದಿದ್ದಾರೆ. ಇನ್ನೇನಾದ್ರೂ ನಿಮ್ ಡೌಟ್ಗಳಿದ್ರೆ ಕೇಳ್ಕೊಡಿ. ಹಾ 7 ಬರುತ್ತೆ ಈಗ. ಅಲ್ಲ ಅವ್ರನ್ನ ಅನ್ನಬಾರ್ದು ಅನ್ನಕ್ಕಾಗಲ್ವಲ್ಲ, ಅವ್ರು ನೀವ್ ಹಂಗ ಹೇಳ್ಬಾರ್ದು ಅನ್ನಕ್ಕಾಗಲ್ವಲ್ಲ. ನೋಡ್ತಾ ಅಂದ್ರೆ ಜನವರಿ ಮುಗ್ದೋಯ್ತಾ? ನೋಡ್ತಾ ಇರಿ.